ಈಗ ಅಷ್ಟೇ ಅಂದರೆ ವಟಾರದಲ್ಲಿರೋ ಮುದುಕೀರು ಅಂತ ಈ ರಜತ್ ಅವರಿಗೆ ಒನ್ ಲೈನರ್ಗಳನ್ನು ಕೊಡೋದು, ಸಡನ್ನಾಗಿ ಟಕ್ ಅಂತ ವಾಪಸ್ ಕೊಡೋದು, ಆನ್ಸರ್ಗಳನ್ನು ಕೊಡೋದು, ಎಲ್ಲಿಂದ ಬಂದಿರೋ ಟ್ಯಾಲೆಂಟು, ಹೆಂಗೆ ಕ್ಯಾರಿ ಆಗಿರೋದು, ಏನು ನಿಮ್ಮ ಲೆಗೆಸಿ ಕತೆ ಅಂತ. ಅದು ನಮ್ಮ ಏರಿಯಾದಿಂದನೇ ಮೇಡಮ್. ನಾವು ಹುಟ್ಟಿರೋ ಶಂಕರ ಮಠ, ಬೆಳೆದಿದ್ದು ಶಂಕರ ಮಠ ಗ್ರೌಂಡು, ಓಡಾಡಿದ್ದು ಕುರುಬಳ್ಳಿ, ಲಗ್ಗೇರಿ. ಸೊ ಹಂಗಿದ್ದಾಗ ಎಲ್ಲ ಸ್ನೇಹಿತರ ಬಳಗನೂ ತುಂಬ ಅದ್ಭುತವಾಗಿತ್ತು ನಂದು. ಸೊ ಹಂಗಿದ್ದಾಗ ಅದು ಅಲ್ಲಿಂದನೇ ಬಂದಿರೋ ಹೊರತು ಪಾಪ ನಮ್ಮ ಅಪ್ಪ ಅಮ್ಮ ತುಂಬ ಕಾಮ್, ಕಂಪೋಸ್ಡ್, ಸೈಲೆಂಟ್ ವ್ಯಕ್ತಿತ್ವ. ಫ್ಯಾಮ್ಲಿಯಿಂದ ಅಂತೂ ನಾನೇನು ಕಲ್ತಿರಲ್ಲ, ಸ್ನೇಹಿತರಿಂದನೇ. ಇತ್ತೀಚೆಗೆ ಈ ಸಿನಿಮಾ ರಿಲೀಸ್ಗೂ ಮೊನ್ನೆ ಅಷ್ಟೇ ಇವರು ಕಂಪ್ಲೇಂಟ್ ಕೊಡ್ತಾರೆ, ವಿಜಯಲಕ್ಷ್ಮಿ ಅವರು. ಇದೇ ನೋಡಿ ಸುದೀಪ್ ಅವರ ಕ್ಲಾಸಿ ಫ್ಯಾನ್ಸ್ಗಳು ಹಾಕುವಂತಹ ಕಮೆಂಟು ಕೆಟ್ಟದಾಗಿ, ಅದರಲ್ಲೂ ಕೂಡ ಸುದೀಪ್ ಅವರ ಬಳಗ ಅಂದರೆ ಸುದೀಪ್ ಅವರ ಅಭಿಮಾನಿಗಳು ಹಾಕಿದ್ದಾರೆ ಅನ್ನೋಂಥದ್ದು ಅವರ ನೋಷನ್ ಆಗಿತ್ತು. ಏನು ಹೇಳ್ತೀರಿ ಈ ಕೆಟ್ಟ ಕಾಮೆಂಟ್ಸ್ಗೆ? ಅವರ ಪತ್ನಿ, ದರ್ಶನ್ ಅವ್ರ ಪತ್ನಿ ರಿಯಾಕ್ಟ್ ಮಾಡ್ತಾರೆ, ಇದೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಫುಲ್ ಪ್ರಕರಣ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ? ಮೇಡಮ್, ನಾನು ಪ್ರತಿ ಬಾರಿ ಹೇಳ್ತಾರೆ. ನಾನು ಲಾಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಿಂದ ಬಂದಾಗಲೂ ನಾನು ಅದನ್ನೇ ಹೇಳಿದ್ದು. ದರ್ಶನ್ ಸರ್ಗೂ ತುಂಬ ಕ್ಲಾಸಿ ಫ್ಯಾನ್ಸ್ ಇದ್ದಾರೆ, ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕ್ಲಾಸಿ ಫ್ಯಾನ್ಸ್ ಇದ್ದಾರೆ. ಒಬ್ಬ ನಿಜವಾದ ಅಭಿಮಾನಿ ನೀನು ಯಾವತ್ತೂ ಬೇರೆಯವರು ಸ್ಟಾರ್ ನಟರು ಇಲ್ಲ ಚಿಕ್ಕ ಪುಟ್ಟ ಕಲಾವಿದ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ನೀನು ಕೆಟ್ಟದಾಗ ಮಾತಾಡ್ತೀಯ ಅಂದರೆ ನೀನು ಫ್ಯಾನೇ ಅಲ್ಲ. ಸೊ ಅದು ಇಬ್ಬರು ಫ್ಯಾನ್ಸು ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಈ ಯಾವ ಸ್ವಲ್ಪ ತಿರುಪೆ ಅವ್ರವ್ರು ಬಂದ್ಬಿಟ್ಟು ಮಧ್ಯದಲ್ಲಿ ಕೆಟ್ಟದಾಗ ಮಾತಾಡಿ, ಕೆಟ್ಟದಾಗ ಮಾಡಿ, ಕೆಟ್ಟದಾಗ ತೋರಿಸಿ ಅವ್ರನ್ನ ಟ್ರಿಗರ್ ಮಾಡ್ತಾಯಿದ್ದಾರೆ ಹೊರತು ನಿಜವಾದ ಫ್ಯಾನು, ಯಾರೇ ಒಬ್ಬ ನಿಜವಾದ ಫ್ಯಾನ್ ದರ್ಶನ್ ಸರ್ಗಾಗಲಿ ಸುದೀಪ್ ಸರ್ಗಾಗಲಿ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ಬಿಕಾಸ್ ದೇ ವಿಲ್ ಸಿ ಕನ್ನಡ ಫಿಲಮ್ ಆ್ಯಸ್ ಎ ಕನ್ನಡ ಫಿಲಮ್. ಇವಾಗ ನಮಗೆ ಮಾರ್ಕು ಕನ್ನಡ ಫಿಲಮು, ಡೆವಿಲ್ ಕನ್ನಡ ಫಿಲಮು, 45 ಕನ್ನಡ ಫಿಲಮ್ಮು. ಸೊ ನಮ್ಮ ಕನ್ನಡ ಚಿತ್ರ ನೋಡಿ ನಮ್ಮ ಕನ್ನಡ ಚಿತ್ರನ ಬೆಳೆಸ್ಬೇಕೇ ಹೊರತು ನಾವು ಅದನ್ನು ಆರಾಧಿಸ್ಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನೀನು ಇವ್ರ ಸಿನಿಮಾ ನೋಡಬೇಡ್ರಿ, ಅವ್ರ ಸಿನಿಮಾ ನೋಡ್ರಿ, ಅದು ಫ್ಯಾನಿಸಮೇ ಅನ್ನಲ್ಲ ಅಲ್ವಾ. ನೆಕ್ಸ್ಟು ಇದೂ ಬರ್ತಾ ಇದೆ ಧ್ರುವ ಸರ್ಜಾ ಸರ್ದು, ಅದು KD. ಸೊ ಅದೆಲ್ಲ ಬಂದಾಗ ವಿ ವಿಲ್ ಸೆಲೆಬ್ರೇಟ್ ಆರ್ ಸಿನಿಮಾಸ್. ನಮ್ಮ ಸಿನಿಮಾ ನಾವು ನೋಡ್ದು ಇನ್ಯಾರು ನೋಡ್ತಾರೆ, ರೈಟ್? ಡಿ ಬಾಸ್ ಅಭಿಮಾನಿಗಳು ಅನ್ಎಜುಕೇಟೆಡು, ಅದೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿ ಬಾರಿ ಚರ್ಚೆ ಆಗುತ್ತೆ. ಅನ್ಎಜುಕೇಟೆಡ್, ಏನು ಓದಿರೋದಿಲ್ಲ, ಸುಮ್ಮನೆ ಬಂದು ಕಮೆಂಟ್ ಹಾಕ್ತಾರೆ ಅಂತ. ಇದಕ್ಕೇನು ಹೇಳ್ತೀರಿ ನೀವು ಅಂತ? ಮೇಡಮ್, ಅನ್ಎಜುಕೇಟೆಡ್ ಅನ್ನೋದಲ್ಲ. ಒಬ್ಬ ಸ್ಟಾರ್ ನಟಿಗೆ ಯು ವಿಲ್ ಹ್ಯಾವ್ ಆಲ್ ದ ಕ್ಯಾಟಗರೀಸ್ ಆಫ್ ಫ್ಯಾನಿಸಮ್. ಹಂಗಿದ್ದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ನೀವು ಅಭಿಮಾನ ತೋರಿಸೋವಾಗ ಸ್ವಲ್ಪ ಮಾತು ಮೇಲೆ ನಿಗಾ ಇರಲಿ, ಮಾತಾಡೋ ರೀತಿ ಮೇಲೆ ನಿಗಾ ಇರಲಿ. ಯಾಕಂದರೆ ಅದು ಡೈರೆಕ್ಟಾಗಿ ಒಬ್ಬ ಸ್ಟಾರ್ ನಟನಿಗೆ ಅದು ಎಫೆಕ್ಟ್ ಆಗ್ತಾಯಿದೆ ಅಂದಾಗ ಅದನ್ನು ನೀವು ಅರ್ಥ ಮಾಡ್ಕೊಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಬಿಡಬೇಕು ಅಂತ. ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನು ಯಾವತ್ತೂ ಕೆಳಗೆ ಹಾಕ್ಬೇಡ್ರಿ. ಇವಾಗ ಸುದೀಪ್ ಸರ್ಗೆ ಎಲ್ಲ ಮಟ್ಟದ ಫ್ಯಾನಿಸಮ್ ಇಲ್ವಾ? ದರ್ಶನ್ ಸರ್ಗೆ ಎಲ್ಲ ಮಟ್ಟದ ಫ್ಯಾನಿಸಮ್, ಧ್ರುವ ಸರ್ಗೆ ಇಲ್ವಾ? ಉಪೇಂದ್ರ ಸರ್ಗೆ ಇಲ್ವಾ? ಎಲ್ಲರಿಗೂ ಇರುತ್ತೆ. ಅದನ್ನು ಎಷ್ಟು ರೀತಿಲಿ ತೋರಿಸ್ಬೇಕು ಆ ರೀತಿಲಿ ಮಾತ್ರ ತೋರಿಸಿ, ತೀರಾ ಕೆಳಗಿಳಿದು ಯಾರ ಬಗ್ಗೆನೂ ಮಾತಾಡಬೇಡಿ ಅಂತ ಕೇಳ್ಕೊತೀನಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.